ಬಾಗಲಕೋಟೆಯಲ್ಲಿ ದೊರೆತಂಥ ಶಾಸನ. ಬಾಗಲಕೋಟೆಯಲ್ಲಿ ಸಾಕಷ್ಟು ರಾಜಮನೆತನಗಳು ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಬಾಗಲಕೋಟೆ ಬಿಜಾಪುರ ಆದಿಲ್ಶಾಹಿಗಳ ಕಾಲದಲ್ಲಿ, ಮತ್ತು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ, ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ, ಅಂದರೆ ಸಾಮಾನ್ಯವಾಗಿ ಎಲ್ಲ ರೀತಿಯಲ್ಲಿ ಆಳ್ವಿಕೆಗಳು ಒಳಪಟ್ಟಿರುವಂಥ ಪ್ರದೇಶ ಅಂತ ಹೇಳೋದು. ಅಲ್ಲಿ ಬರ್ತಂಥ ಶಿಲ್ಪಕಲೆಗಳು ನೋಡ್ರಿ ಇವೆಲ್ಲ ನೋಡಿ. ಹಿಂದಿನ ಕಾಲದಲ್ಲಿ ಶಿಲ್ಪಕಲೆ ಹೆಂಗಿತ್ತು, ಇದು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂಥ ಶಿಲ್ಪಕಲೆಗಳು ಇವೆಲ್ಲ. ನಾವು ಯಾವುದೇ ಪ್ರಕಾರ ಎಲ್ಲ ವಸ್ತುಗಳು ಕೂಡ ಈ ವೈಷ್ಣವ ಧರ್ಮಕ್ಕೆ ಸೇರಿದಂಥ ನೋಡ್ರಿ. ಪ್ರಸನ್ನ ವೆಂಕಟದಾಸರನ್ನ ನಾವು ನೋಡ್ಬೋದು ಇಲ್ಲಿ. ಆಗ ಬಳಸಿದಂಥ ತಂಬೂರಿ, ನೆಕ್ಸ್ಟ್ ಆಗ ಬಳಸಿದಂಥ ಎಲ್ಲ ವಸ್ತು, ಮಂಗಳಾರತಿ, ಇದುಗಳು, ದೀಪ ಜ್ಯೋತಿ ಇದೆಲ್ಲಗಳನ್ನು ಕಾಣ್ಬೋದು. ಹಾಗೆ ವೈಷ್ಣವ ಧರ್ಮಕ್ಕೆ ಸೇರಿದಂಥ ಶಿಲ್ಪಕಲೆಗಳು ಆದರೂ ಎಲ್ಲ ಮುಕ್ಕಾಗಿದವ್ರಿ ಪಾಪ. ವೈಷ್ಣವ ಧರ್ಮ, ಈ ವೈಷ್ಣವ ಧರ್ಮದ ಇದು ಕೇವಲ ಮುಖ್ಯವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ಧರ್ಮ, ಹೌದಲ್ಲ? ವಿಷ್ಣುವಿಗೆ ಸಂಬಂಧಪಟ್ಟಂಥ ಧರ್ಮ. ಸೂರ್ಯ ಪುರಾತನ ಕಾಲದಲ್ಲಿ ಈ ರೀತಿಯಾಗಿ ಇಷ್ಟೆಲ್ಲ ಕಲೆ, ಶಿಲ್ಪಕಲೆ ನಮ್ಮ ಭಾರತ ದೇಶದಲ್ಲಿ ಇತ್ತು ಅಂತ ಹೇಳ್ಕೊಳ್ಳೋಕೆ ಇದೊಂದು ಹೆಮ್ಮೆ. ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ದೊರೆತಂಥ ಶಾಸನಗಳಿಂದ. ನಮ್ಮ ಬಾಗಲಕೋಟೆ ಕೂಡ ಈ ಸಾಮ್ರಾಜ್ಯಗಳಿಗೆ ಒಳಪಟ್ಟಂತಹ, ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಸಾಮ್ರಾಜ್ಯ ಅಂತ. ಇಲ್ಲಿ ನೋಡ್ರಿ, ನಮ್ಮ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ನಾವು ನೋಡ್ಬೋದು. ಅಖಂಡ ಭಾರತವನ್ನು ಆಳಿದಂತಹ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯವನ್ನು ನೋಡ್ಬೋದು. ಆತನ ರಾಜಧಾನಿ ಬಾದಾಮಿ. ಇದು ಬಾದಾಮಿ ಬಾಗಲಕೋಟೆ ಜಿಲ್ಲೆದಾಗಿದೆ. ಹಾಗೆ ಬಾದಾಮಿ ಚಾಲುಕ್ಯರ ವಂಶಾವಳಿಯನ್ನು ನೋಡೋಣ ನಾವು. ಬಾದಾಮಿ ಚಾಲುಕ್ಯರ ಈ ಸಂಸ್ಥಾನವನ್ನು ಜಯಸಿಂಹ ಸ್ಥಾಪನೆ ಮಾಡಿದ. ಆ ನಂತರ ರಣರಾಗ ಆಳ್ವಿಕೆ ಮಾಡಿದ. ಆ ನಂತರ ಒಂದನೇ ಪುಲಿಕೇಶಿ ಆಳ್ವಿಕೆ ಮಾಡಿದ. ಒಂದನೇ ಪುಲಿಕೇಶಿಗೆ 3 ಜನ ಮಕ್ಕಳಿದ್ರು, ಕುಗವರ್ಮ, ಕೀರ್ತಿವರ್ಮ, ಮಂಗಳೇಶ. ಹಾಗೆ ಕೀರ್ತಿವರ್ಮನಿಗೆ ಮತ್ತು 3 ಜನ ಮಕ್ಕಳಿದ್ರು. ಯಾರು ಹೇಳಿದ್ರೆ ಎರಡನೇ ಪುಲಿಕೇಶಿ. ಈತನೇ ನಮ್ಮ ಅಖಂಡ ಭಾರತವನ್ನು ಆಳಿದ ವ್ಯಕ್ತಿ. ಈತನ ತಂದೆ ಕೀರ್ತಿವರ್ಮ, ಆತನ ಸಹೋದರರು ಕುಬ್ಜ ವಿಷ್ಣುವರ್ಧನ, ಧರಾಶ್ರಯ ಜಯಸಿಂಹ. ಹಾಗೆ ಅವರ ವಂಶಾವಳಿ ಮುಂದೆ ಬಂದರೆ ಆದಿತ್ಯವರ್ಮ, ಚಂದ್ರಾದಿತ್ಯ, ರಣರಂಗವರ್ಮ, ವಿಕ್ರಮಾದಿತ್ಯ ಬಂದು ಜಯಸಿಂಹ, ವಿನಯಾದಿತ್ಯ, ವಿಜಯಾದಿತ್ಯ, ವಿಕ್ರಮಾದಿತ್ಯ, ಕೀರ್ತಿವರ್ಮ. ಇವೆಲ್ಲ ಕಾಣ್ತಾ ಇದೆ. ಚಾಲುಕ್ಯರ ಕಾಲದಲ್ಲಿ ಬರೆದಂತಹ ಎಲ್ಲ ಶಾಸನಗಳು ಅವೇನು ಕಾಣ್ತಾ ಇದ್ದಾರೆ. ಅದು ವೈಷ್ಣವ ಧರ್ಮಕ್ಕೆ ಸೇರಿದ ಶಿವಲಿಂಗಗಳು. ಹಾಗೆ ಇಲ್ಲಿ ಯುದ್ಧದಲ್ಲಿ ಬಳಸಿದಂಥ ಸಾಮಗ್ರಿಗಳನ್ನು ನೋಡಿ ನಾವು. ರಾಜಮನೆತನಗಳಿಂದ ಯುದ್ಧದಲ್ಲಿ ಬಳಸಿದಂಥ ಸಾಮಗ್ರಿಗಳು ಇವು ಸಂಶೋಧನೆಯನ್ನು ಕೈಗೊಂಡಾಗ ಸಿಕ್ಕಂಥವು ನೋಡ್ರಿ. ಮಣ್ಣಿನಲ್ಲಿ ಒದಗಿದ್ದು ಒಂದು ತೆಗೆದು ಇಲ್ಲಿ ಹಾಕಿದ್ದಾರೆ ನೋಡ್ರಿ. ಅಂದಿನ ಕಾಲದ